ಸುದ್ದಿಯನ್ನ ಗಮನಿಸೋಣ. ಬೆಂಗಳೂರಿನಲ್ಲಿ ಇವತ್ತು ಅಗ್ನಿ ದುರಂತ ಸಂಭವಿಸಿದೆ. ನಗರಪೇಟೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ಕೊಂಡು ಒಂದೇ ಕುಟುಂಬದ 4 ಸೇರಿದಂತೆ ಒಟ್ಟು 5 ಜನ ಸಜೀವ ದಹನಗೊಂಡಿದ್ದಾರೆ. ಸದ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಅಲ್ಸೂರ್ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನಗರಪೇಟೆಯಲ್ಲಿ ಇವತ್ತು ಅವಘಡಿಸಿದಂತಹ ಒಂದು ಅಗ್ನಿ ದುರಂತದಲ್ಲಿ 5 ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಈಗಾಗಲೇ ಎಲ್ಲಾ ಮೃತದೇಹಗಳನ್ನು ಕೂಡ ಹೊರತೆಗೆದು ಎಲ್ಲಾ ಮೃತದೇಹಗಳನ್ನು ಕೂಡ 5 ಮೃತದೇಹಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. ಗೋಡೌನ್ನಲ್ಲಿ ಕಾಣಿಸಿಕೊಂಡಿದ್ದಂತಹ ಬೆಂಕಿಯಿಂದ ಈ ರೀತಿಯಾದಂತಹ ಒಂದು ಅವಘಡ ಸಂಭವಿಸಿತು. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೇನೆ, ಎಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಧುಕುಮಾರ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ಈ ಒಂದು ಸ್ಥಳದಲ್ಲಿ ನಗರಪೇಟೆಯಲ್ಲಿ ಬರುವಂತಹ ಈ ಒಂದು ಸ್ಥಳದಲ್ಲಿ 4 ಅಂತಸ್ತಿನ ಈ ಒಂದು ಬಿಲ್ಡಿಂಗ್ ಏನಿದೆ, ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮ್ಗೆ ತೋರಿಸ್ತಿದ್ದಾರೆ. ಇನ್ನೂ ಕೂಡ ಮೇಲೆ ಬೆಂಕಿ ಕಾಣಿಸ್ತಿದೆ, ನಿಮ್ಗೆ ಕಾಣಿಸ್ತಿರ್ಬೋದು. ಕಿಟಕಿಯಿಂದ ಮೇಲೆ ಇನ್ನೂ ಕೂಡ ಬೆಂಕಿ ಬರ್ತಿದೆ. ಆ ಒಂದು ಕಟ್ಟಡದಲ್ಲಿ 4 ಅಂತಸ್ತಿನ ಕಟ್ಟಡದ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಗೋಡೌನ್ ಇರುತ್ತೆ. ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು, ಮತ್ತೆ ಒಂದಷ್ಟು ಎಲೆಕ್ಟ್ರಿಕಲ್ ಐಟಮ್ಗಳು ಇರುತ್ತೆ. ಆ ಒಂದು ಗೋಡೌನ್ ನಲ್ಲಿ ಮುಂಜಾನೆ ಅಂದ್ರೆ ರಾತ್ರಿ 2:30 ಸುಮಾರಿಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ದೊಡ್ಡದಾಗಿ ಒಂದು ಶಬ್ದ ಬರುತ್ತೆ. ಕೂಡಲೇ ಮೇಲಿನ ಅಂತಸ್ತಿನಲ್ಲಿ ಇದ್ದಂತಹ ಎಲ್ಲಾ ಜನರು ಕೂಡ ಸುಮಾರು 20 ಜನ ಒಂದು ಬಿಲ್ಡಿಂಗ್ ನಲ್ಲಿ ವಾಸ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿಂದ ಓಡ್ತಾರೆ, ಒಬ್ಬೊಬ್ಬರೇ ಹೋಗ್ತಾರೆ. ಅದಾದ ಮೇಲೆ ಒಂದು ಕುಟುಂಬ ಒಳಗಡೆ ಲಾಕ್ ಆಗಿರುತ್ತೆ. ಆ ಒಂದು ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಅಂತೇಳಿ 2 ವ್ಯಕ್ತಿಗಳು ಹೋಗಿರ್ತಾರೆ, ಮದನ್ ಮತ್ತೆ ಸುರೇಶ್ ಅಂತೇಳಿ. ಇಲ್ಲಿ ಮದನ್ ತನ್ನ ಕುಟುಂಬಸ್ಥರು ಒಳಗಡೆ ಇದ್ದಾರೆ ಅಂತೇಳಿ ಹೋಗಿರ್ತಾನೆ. ತನ್ನ ಪತ್ನಿ ಸಂಗೀತ ಹಾಗೂ 2 ಮಕ್ಕಳು, ಒಂದು ಮಗು 8 ವರ್ಷ, ಇನ್ನೊಂದು ಮಗು 2 ರಿಂದ 3 ವರ್ಷ ಅಂತ ಕಾಣಿಸುತ್ತೆ. ಆ 2 ಮಕ್ಕಳು ಮತ್ತೆ ಪತ್ನಿ ಒಳಗಡೆ ಇದ್ದಾರೆ ಅಂತೇಳಿ ಅವರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೋಗಿರ್ತಾನೆ. ಈ ವೇಳೆ ಅವರು ಕೂಡ ಒಂದು ಬೆಂಕಿಯ ಕೆನ್ನಾಲೆಗೆ ಸಾವನ್ನಪ್ಪಿರ್ತಾರೆ. ಒಟ್ಟು 5 ಕೂಡ ಈಗಾಗಲೇ ಸಾವನ್ನಪ್ಪಿರೋದು ಗೊತ್ತಾಗಿದೆ, ಕನ್ಫರ್ಮ್ ಆಗಿದೆ. 5 ಮೃತದೇಹಗಳನ್ನ ಈಗಾಗಲೇ ಹೊರಗಡೆ ತೆಗೆಯಲಾಗಿದೆ. SDRF ತಂಡ, ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಪೊಲೀಸರು ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಈಗಾಗಲೇ ಎಲ್ಲಾ ಮೃತದೇಹಗಳನ್ನ ಹೊರಗಡೆ ತೆಗೆಯಲಾಗಿದೆ. ಜೊತೆಗೆ ಸದ್ಯಕ್ಕೆ ಬೆಂಕಿ ನಂದಿಸುವಂತ ಕಾರ್ಯವೂ ಕೂಡ ಬಹುತೇಕ ಮುಗಿದಿದೆ. ಇನ್ನೊಂದು ಸ್ವಲ್ಪ ಏನ್ ಕಾರ್ಯಕ್ರಮಗಳು ಅಲ್ಲಿ ಕ್ಲೀನ್ ಮಾಡೋದಾಗಿರ್ಬೋದು, ಒಳಗಡೆ ಒಂದಷ್ಟು ಕೆಲಸಗಳಿದೆ. ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಸಲಾಗಿದೆ ಕಾರ್ಯಾಚರಣೆಯನ್ನ. ಈ ಒಂದು ಮೃತದೇಹಗಳು ಒಳಗಡೆ ಎಷ್ಟಿತ್ತು ಅನ್ನೋದೊಂದು ಒಂದಷ್ಟು ಕನ್ಫ್ಯೂಷನ್ ಗಳಿತ್ತು. ಜೊತೆಗೆ ಒಟ್ಟು 5 ಒಳಗಡೆ ಸಾವನ್ನಪ್ಪಿದ್ದು ಅಂತ ಅನ್ನೋದೇನಿತ್ತು ಅದೆಲ್ಲವೂ ಕೂಡ ಈಗ ಕನ್ಫರ್ಮ್ ಆಗಿದೆ. 5 ಮೃತದೇಹಗಳನ್ನ ಈಗ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಈಗಾಗಲೇ ಕಮಿಷನರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಮತ್ತೆ ಫೈರ್ ಅಂಡ್ ಎಮರ್ಜೆನ್ಸಿಯ ನಿರ್ದೇಶಕರು ಕೂಡ ಬಂದು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ರು. FSL ರಿಪೋರ್ಟ್ ಬಂದ ನಂತರ ಘಟನೆಗೆ ಅಸಲಿ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುದ್ದಿಯನ್ನ ಗಮನಿಸೋಣ. ಬೆಂಗಳೂರಿನಲ್ಲಿ ಇವತ್ತು ಅಗ್ನಿ ದುರಂತ ಸಂಭವಿಸಿದೆ. ನಗರಪೇಟೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ಕೊಂಡು ಒಂದೇ ಕುಟುಂಬದ 4 ಸೇರಿದಂತೆ ಒಟ್ಟು 5 ಜನ ಸಜೀವ ದಹನಗೊಂಡಿದ್ದಾರೆ. ಸದ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಅಲ್ಸೂರ್ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನಗರಪೇಟೆಯಲ್ಲಿ ಇವತ್ತು ಅವಘಡಿಸಿದಂತಹ ಒಂದು ಅಗ್ನಿ ದುರಂತದಲ್ಲಿ 5 ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಈಗಾಗಲೇ ಎಲ್ಲಾ ಮೃತದೇಹಗಳನ್ನು ಕೂಡ ಹೊರತೆಗೆದು ಎಲ್ಲಾ ಮೃತದೇಹಗಳನ್ನು ಕೂಡ 5 ಮೃತದೇಹಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. ಗೋಡೌನ್ ನಲ್ಲಿ ಕಾಣಿಸಿಕೊಂಡಿದ್ದಂತಹ ಬೆಂಕಿಯಿಂದ ಈ ರೀತಿಯಾದಂತಹ ಒಂದು ಅವಘಡ ಸಂಭವಿಸಿತು. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೇನೆ, ಎಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಧುಕುಮಾರ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ಈ ಒಂದು ಸ್ಥಳದಲ್ಲಿ ನಗರಪೇಟೆಯಲ್ಲಿ ಬರುವಂತಹ ಈ ಒಂದು ಸ್ಥಳದಲ್ಲಿ 4 ಅಂತಸ್ತಿನ ಈ ಒಂದು ಬಿಲ್ಡಿಂಗ್ ಏನಿದೆ, ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮ್ಗೆ ತೋರಿಸ್ತಿದ್ದಾರೆ. ಇನ್ನೂ ಕೂಡ ಮೇಲೆ ಬೆಂಕಿ ಕಾಣಿಸ್ತಿದೆ, ನಿಮ್ಗೆ ಕಾಣಿಸ್ತಿರ್ಬೋದು. ಕಿಟಕಿಯಿಂದ ಮೇಲೆ ಇನ್ನೂ ಕೂಡ ಬೆಂಕಿ ಬರ್ತಿದೆ. ಆ ಒಂದು ಕಟ್ಟಡದಲ್ಲಿ 4 ಅಂತಸ್ತಿನ ಕಟ್ಟಡದ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಗೋಡೌನ್ ಇರುತ್ತೆ. ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು, ಮತ್ತೆ ಒಂದಷ್ಟು ಎಲೆಕ್ಟ್ರಿಕಲ್ ಐಟಮ್ಗಳು ಇರುತ್ತೆ. ಆ ಒಂದು ಗೋಡೌನ್ ನಲ್ಲಿ ಮುಂಜಾನೆ ಅಂದ್ರೆ ರಾತ್ರಿ 2:30 ಸುಮಾರಿಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ದೊಡ್ಡದಾಗಿ ಒಂದು ಶಬ್ದ ಬರುತ್ತೆ. ಕೂಡಲೇ ಮೇಲಿನ ಅಂತಸ್ತಿನಲ್ಲಿ ಇದ್ದಂತಹ ಎಲ್ಲಾ ಜನರು ಕೂಡ ಸುಮಾರು 20 ಜನ ಒಂದು ಬಿಲ್ಡಿಂಗ್ ನಲ್ಲಿ ವಾಸ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿಂದ ಓಡ್ತಾರೆ, ಒಬ್ಬೊಬ್ಬರೇ ಹೋಗ್ತಾರೆ. ಅದಾದ ಮೇಲೆ ಒಂದು ಕುಟುಂಬ ಒಳಗಡೆ ಲಾಕ್ ಆಗಿರುತ್ತೆ. ಆ ಒಂದು ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಅಂತೇಳಿ 2 ವ್ಯಕ್ತಿಗಳು ಹೋಗಿರ್ತಾರೆ, ಮದನ್ ಮತ್ತೆ ಸುರೇಶ್ ಅಂತೇಳಿ. ಇಲ್ಲಿ ಮದನ್ ತನ್ನ ಕುಟುಂಬಸ್ಥರು ಒಳಗಡೆ ಇದ್ದಾರೆ ಅಂತೇಳಿ ಹೋಗಿರ್ತಾನೆ. ತನ್ನ ಪತ್ನಿ ಸಂಗೀತ ಹಾಗೂ 2 ಮಕ್ಕಳು, ಒಂದು ಮಗು 8 ವರ್ಷ, ಇನ್ನೊಂದು ಮಗು 2 ರಿಂದ 3 ವರ್ಷ ಅಂತ ಕಾಣಿಸುತ್ತೆ. ಆ 2 ಮಕ್ಕಳು ಮತ್ತೆ ಪತ್ನಿ ಒಳಗಡೆ ಇದ್ದಾರೆ ಅಂತೇಳಿ ಅವರನ್ನ
ಕರ್ಕೊಂಡು ಬರೋದಕ್ಕೆ ಅಂತ ಹೋಗಿರ್ತಾನೆ. ಈ ವೇಳೆ ಅವರು ಕೂಡ ಒಂದು ಬೆಂಕಿಯ ಕೆನ್ನಾಲೆಗೆ ಸಾವನ್ನಪ್ಪಿರ್ತಾರೆ. ಒಟ್ಟು 5 ಕೂಡ ಈಗಾಗಲೇ ಸಾವನ್ನಪ್ಪಿರೋದು ಗೊತ್ತಾಗಿದೆ, ಕನ್ಫರ್ಮ್ ಆಗಿದೆ. 5 ಮೃತದೇಹಗಳನ್ನ ಈಗಾಗಲೇ ಹೊರಗಡೆ ತೆಗೆಯಲಾಗಿದೆ. SDRF ತಂಡ, ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಪೊಲೀಸರು ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಈಗಾಗಲೇ ಎಲ್ಲಾ ಮೃತದೇಹಗಳನ್ನ ಹೊರಗಡೆ ತೆಗೆಯಲಾಗಿದೆ. ಜೊತೆಗೆ ಸದ್ಯಕ್ಕೆ ಬೆಂಕಿ ನಂದಿಸುವಂತ ಕಾರ್ಯವು ಕೂಡ ಬಹುತೇಕ ಮುಗಿದಿದೆ. ಇನ್ನೊಂದು ಸ್ವಲ್ಪ ಏನ್ ಕಾರ್ಯಕ್ರಮಗಳಲ್ಲಿ ಕ್ಲೀನ್ ಮಾಡೋದಾಗಿರ್ಬೋದು, ಒಳಗಡೆ ಒಂದಷ್ಟು ಕೆಲಸಗಳಿಂದ ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಸಲಾಗಿದೆ ಕಾರ್ಯಾಚರಣೆಯನ್ನ. ಈ ಒಂದು ಮೃತದೇಹಗಳು ಒಳಗಡೆ ಎಷ್ಟಿತ್ತು ಅನ್ನೋದೊಂದು ಒಂದಷ್ಟು ಕನ್ಫ್ಯೂಷನ್ಗಳಿತ್ತು. ಜೊತೆಗೆ ಒಟ್ಟು 5 ಒಳಗಡೆ ಸಾವನ್ನಪ್ಪಿದ್ದು ಅಂತ ಅನ್ನೋದೇನಿತ್ತು ಅದೆಲ್ಲವೂ ಕೂಡ ಈಗ ಕನ್ಫರ್ಮ್ ಆಗಿದೆ. 5 ಮೃತದೇಹಗಳನ್ನ ಈಗ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಈಗಾಗಲೇ ಕಮಿಷನರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಮತ್ತೆ ಫೈರ್ ಅಂಡ್ ಎಮರ್ಜೆನ್ಸಿಯ ನಿರ್ದೇಶಕರು ಕೂಡ ಬಂದು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ರು. FSL ರಿಪೋರ್ಟ್ ಬಂದ ನಂತರ ಘಟನೆಗೆ ಅಸಲಿ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುದ್ದಿಯನ್ನ ಗಮನಿಸೋಣ. ಬೆಂಗಳೂರಿನಲ್ಲಿ ಇವತ್ತು ಅಗ್ನಿ ದುರಂತ ಸಂಭವಿಸಿದೆ. ನಗರದ ಪೇಟೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಹೊತ್ಕೊಂಡು ಒಂದೇ ಕುಟುಂಬದ 4 ಸೇರಿದಂತೆ ಒಟ್ಟು 5 ಜನ ಸಜೀವ ದಹನಗೊಂಡಿದ್ದಾರೆ. ಸದ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಅಲ್ಸೂರ್ ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನಗರದ ಪೇಟೆಯಲ್ಲಿ ಇವತ್ತು ಅವಘಡಿಸಿದಂತಹ ಒಂದು ಅಗ್ನಿ ದುರಂತದಲ್ಲಿ 5 ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಈಗಾಗಲೇ ಎಲ್ಲಾ ಮೃತದೇಹಗಳನ್ನು ಕೂಡ ಹೊರತೆಗೆದು ಎಲ್ಲಾ ಮೃತದೇಹಗಳನ್ನು ಕೂಡ 5 ಮೃತದೇಹಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. ಗೋಡೌನ್ನಲ್ಲಿ ಕಾಣಿಸಿಕೊಂಡಿದ್ದಂತಹ ಬೆಂಕಿಯಿಂದ ಈ ರೀತಿಯಾದಂತಹ ಒಂದು ಅವಘಡ ಸಂಭವಿಸಿತ್ತು. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೇನೆ, ಎಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಧುಕುಮಾರ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ಈ ಒಂದು ಸ್ಥಳದಲ್ಲಿ ನಗರದ ಪೇಟೆಯಲ್ಲಿ ಬರುವಂತಹ ಈ ಒಂದು ಸ್ಥಳದಲ್ಲಿ 4 ಅಂತಸ್ತಿನ ಈ ಒಂದು ಬಿಲ್ಡಿಂಗ್ ಏನಿದೆ, ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮ್ಗೆ ತೋರಿಸ್ತಿದ್ದಾರೆ. ಇನ್ನೂ ಕೂಡ ಮೇಲೆ ಬೆಂಕಿ ಕಾಣಿಸ್ತಿದೆ, ನಿಮ್ಗೆ ಕಾಣಿಸ್ತಿರ್ಬೋದು. ಕಿಟಕಿಯಿಂದ ಮೇಲೆ ಇನ್ನೂ ಕೂಡ ಬೆಂಕಿ ಬರ್ತಿದೆ. ಆ ಒಂದು ಕಟ್ಟಡದಲ್ಲಿ 4 ಅಂತಸ್ತಿನ ಕಟ್ಟಡದ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಗೋಡೌನ್ ಇರುತ್ತೆ. ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು, ಮತ್ತೆ ಒಂದಷ್ಟು ಎಲೆಕ್ಟ್ರಿಕಲ್ ಐಟಮ್ಗಳು ಇರುತ್ತೆ. ಆ ಒಂದು ಗೋಡೌನ್ ನಲ್ಲಿ ಮುಂಜಾನೆ ಅಂದ್ರೆ ರಾತ್ರಿ 2:30 ಸುಮಾರಿಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ದೊಡ್ಡದಾಗಿ ಒಂದು ಶಬ್ದ ಬರುತ್ತೆ. ಕೂಡಲೇ ಮೇಲಿನ ಅಂತಸ್ತಿನಲ್ಲಿದ್ದಂತಹ ಎಲ್ಲಾ ಜನರು ಕೂಡ ಸುಮಾರು 20 ಜನ ಒಂದು ಬಿಲ್ಡಿಂಗ್ ನಲ್ಲಿ ವಾಸ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿಂದ ಓಡ್ತಾರೆ, ಒಬ್ಬೊಬ್ಬರೇ ಹೋಗ್ತಾರೆ. ಅದಾದ್ಮೇಲೆ ಒಂದು ಕುಟುಂಬ ಒಳಗಡೆ ಲಾಕ್ ಆಗಿರುತ್ತೆ. ಆ ಒಂದು ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಅಂತೇಳಿ 2 ವ್ಯಕ್ತಿಗಳು ಹೋಗಿರ್ತಾರೆ, ಮದನ್ ಮತ್ತೆ ಸುರೇಶ್ ಅಂತೇಳಿ. ಇಲ್ಲಿ ಮದನ್ ತನ್ನ ಕುಟುಂಬಸ್ಥರು ಒಳಗಡೆ ಇದ್ದಾರೆ ಅಂತೇಳಿ ಹೋಗಿರ್ತಾನೆ. ತನ್ನ ಪತ್ನಿ ಸಂಗೀತ ಹಾಗೂ 2 ಮಕ್ಕಳು, ಒಂದು ಮಗು 8 ವರ್ಷ, ಇನ್ನೊಂದು ಮಗು 2 ರಿಂದ 3 ವರ್ಷ ಅಂತ ಕಾಣಿಸುತ್ತೆ. ಆ 2 ಮಕ್ಕಳು ಮತ್ತೆ ಪತ್ನಿ ಒಳಗಡೆ ಇದ್ದಾರೆ ಅಂತೇಳಿ ಅವರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೋಗಿರ್ತಾನೆ. ಈ ವೇಳೆ ಅವರು ಕೂಡ ಒಂದು ಬೆಂಕಿಯ ಕೆನ್ನಾಲೆಗೆ ಸಾವನ್ನಪ್ಪಿರ್ತಾರೆ. ಒಟ್ಟು 5 ಕೂಡ ಈಗಾಗಲೇ ಸಾವನ್ನಪ್ಪಿರೋದು ಗೊತ್ತಾಗಿದೆ, ಕನ್ಫರ್ಮ್ ಆಗಿದೆ. 5 ಮೃತದೇಹಗಳನ್ನ ಈಗಾಗಲೇ ಹೊರಗಡೆ ತೆಗೆಯಲಾಗಿದೆ. SDRF ತಂಡ, ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಪೊಲೀಸರು ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಈಗಾಗಲೇ ಎಲ್ಲಾ ಮೃತದೇಹಗಳನ್ನ ಹೊರಗಡೆ ತೆಗೆಯಲಾಗಿದೆ. ಜೊತೆಗೆ ಸದ್ಯಕ್ಕೆ ಬೆಂಕಿ ನಂದಿಸುವಂತ ಕಾರ್ಯವು ಕೂಡ ಬಹುತೇಕ ಮುಗಿದಿದೆ. ಇನ್ನೊಂದು ಸ್ವಲ್ಪ ಏನ್ ಕಾರ್ಯಕ್ರಮಗಳಲ್ಲಿ ಕ್ಲೀನ್ ಮಾಡೋದಾಗಿರ್ಬೋದು, ಒಳಗಡೆ ಒಂದಷ್ಟು ಕೆಲಸಗಳಿಂದ ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಸಲಾಗಿದೆ ಕಾರ್ಯಾಚರಣೆಯನ್ನ. ಈ ಒಂದು ಮೃತದೇಹಗಳು ಒಳಗಡೆ ಎಷ್ಟಿತ್ತು ಅನ್ನೋದೊಂದು ಒಂದಷ್ಟು ಕನ್ಫ್ಯೂಷನ್ಗಳಿತ್ತು. ಜೊತೆಗೆ ಒಟ್ಟು 5 ಒಳಗಡೆ ಸಾವನ್ನಪ್ಪಿದ್ದು ಅಂತ ಅನ್ನೋದೇನಿತ್ತು ಅದೆಲ್ಲವೂ ಕೂಡ ಈಗ ಕನ್ಫರ್ಮ್ ಆಗಿದೆ. 5 ಮೃತದೇಹಗಳನ್ನ ಈಗ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಈಗಾಗಲೇ ಕಮಿಷನರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಮತ್ತೆ ಫೈರ್ ಅಂಡ್ ಎಮರ್ಜೆನ್ಸಿಯ ನಿರ್ದೇಶಕರು ಕೂಡ ಬಂದು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ರು. FSL ರಿಪೋರ್ಟ್ ಬಂದ ನಂತರ ಘಟನೆಗೆ ಅಸಲಿ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.